ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿದ್ರಗೆರೆ ಚಿನ್ನಪ್ಪರವರು ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಹಾಗೆಯೇ ಉಪಾಧ್ಯಕ್ಷರಾಗಿ ಮಲ್ಲೇಶ್ ರೆಡ್ಡಿರವರು ಆಯ್ಕೆಗೊಂಡಿದ್ದು, ಎಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರ ಸಂಘದ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಬಿದರಗೆರೆ ಚಿನ್ನಪ್ಪರವರಿಗೆ ಮತ್ತು ಉಪಾಧ್ಯಕ್ಷರಾದ ಮಲ್ಲೇಶ್ ರೆಡ್ಡಿರವರಿಗೆ ಸ್ಥಳೀಯ ಮುಖಂಡರು ಮತ್ತು ಸಂಘದ ನಿರ್ದೇಶಕರುಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗಿತ್ತು. ಹಾಗೆಯೇ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಬಿದರಗೆರೆ ಚಿನ್ನಪ್ಪರವರ ಹುಟ್ಟುಹಬ್ಬವನ್ನು ಸಹ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ದಿನ್ನೂರು ರಾಜು, ಹೊಲಳ್ಳಿ ಶ್ರೀನಿವಾಸ್, ಬೆಸ್ತಮಾನಹಳ್ಳಿ ಕೃಷ್ಣಪ್ಪ, ನಾಗನಾಯಕನಹಳ್ಳಿ ರಾಧಾಕೃಷ್ಣ, ಆನೇಕಲ್ ರಾಕೇಶ್, ಅತ್ತಿಬೆಲೆ ಚೇರ್ಮನ್ ಗಣೇಶ್, ಮಡಿವಾಳ ಮಣಿಕಂಠ, ಕವಲವಸಹಳ್ಳಿ ವೆಂಕಟೇಶ್, ಸೀಮುನಿರಾಜು ಮತ್ತು ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳಾದ ಗೆರಟ್ಟಿಗಾನಬೆಲೆ ಎಂ ರಾಮಕೃಷ್ಣ, ಬಿದ್ರಗೆರೆ ಎ ಮೂರ್ತಿ, ಕೆಂಪಣ್ಣ, ಸೇವಂತಮ್ಮ, ಶಶಿಕಲಾ, ನವ್ಯ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು.
ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ VSN ಕೋಆಪರೇಟಿವ್ ಸೊಸೈಟಿಯಲ್ಲಿ ಇವತ್ತು ವಿಶೇಷವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಹಿಂದೆ ನಡೆದಿದೆ. ಇವತ್ತು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ನೂತನವಾಗಿ ಅಧ್ಯಕ್ಷರಾದಂಥ ಚಿನ್ನಪ್ಪನವರು, ಉಪಾಧ್ಯಕ್ಷರಾಗಿ ಮಲ್ಲೇಶ್ ರೆಡ್ಡಿರವರು, ಹಾಗಾಗಿ ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ಎಲ್ಲ ಸದಸ್ಯರು VSN ಕೋಆಪರೇಟಿವ್ ಸೊಸೈಟಿಗೆ ಎಲ್ಲ ಸದಸ್ಯರು ಮತವನ್ನು ನೀಡಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಎಲ್ಲ ಏನು ರೈತ ಬಾಂಧವರಿಗೆ ಅನುಕೂಲ ಆಗೋ ಥರ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಒಟ್ಟೊಟ್ಟಿಗೆ ಕೆಲಸ ಮಾಡಿ ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ಒಳ್ಳೆ ಏನು ಹಸು ಬೂಸ ಕೊಡೋವಂಥ ವಿಚಾರ, ಹಿಂಡಿ ಕೊಡೋವಂಥ ವಿಚಾರ, ರೈತರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಬೇಸಾಯಗಳ ವಿಚಾರವಾಗಿ ಎಲ್ಲ ಒಳ್ಳೇದು ಮಾಡಲಿ ಅಂಥೇಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾಯಿದ್ದೀನಿ. ಇವತ್ತು ವಿಶೇಷವಾದ ದಿನ, ಯಾರಿಗೆ ಅಧ್ಯಕ್ಷರಿಗೆ ವಿಶೇಷವಾದ ದಿನ. ಇವತ್ತೇ ಸಹ ಅವ್ರದ್ದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಮತ್ತು ಜಿಲ್ಲೆಯಲ್ಲಿ ಅವರು ಜವಾಬ್ದಾರಿಯನ್ನು ಸಹ ಇವತ್ತೇ ಘೋಷಣೆ ಆಗಿದೆ. ಅವರ ಅದೃಷ್ಟ ಅಂತ ಭಾವಿಸ್ತೀವಿ. ಜಿಲ್ಲಾ SC ಮೋರ್ಚಾ ಉಪಾಧ್ಯಕ್ಷರಾಗಿ ಚಿನ್ನಪ್ಪನವ್ರು ಸಹ ಇವತ್ತೇ ಆಯ್ಕೆ ಆಗಿದ್ದಾರೆ. ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ, ರಾಜಕೀಯ ಜೀವನದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ವಿನಂತಿಸ್ಕೊಳ್ತೇನೆ. ಮತ್ತು ಈ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಗರಿಕರುಗಳ ಬಂಧುಗಳ ಒಂದು ಅವರಿಗೆ ಪ್ರೀತಿ ವಿಶ್ವಾಸ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿಸ್ಕೊಳ್ತೇನೆ. ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯ ಸಿಂಡಿಕೇಟಲ್ಲೇ ಗೆದ್ದಿರೋವಂಥದ್ದು. ಹಾಗಾಗಿ ಇಲ್ಲೇನು ಪಾರ್ಟಿ ಏನು ಬರೋಲ್ಲ. ರೈತರಿಗೆ ಒಳ್ಳೆಯದಾಗುವಂಥ ಕೆಲಸ ಆಗಲಿ. ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಾವೆಲ್ಲ ಇದ್ದೀವಿ. ಆ ಚುನಾವಣೆ ಬಂದಾಗ ಪಾರ್ಟಿ ಚುನಾವಣೆ ಪಾರ್ಟಿ ಥರ ಆಗ್ತೈತೆ. ಈಗ ರೈತರು ಎಲ್ರಿಗೂ ಒಳ್ಳೆಯದಾಗುವಂಥ ಕೆಲಸ ರೈತರ ಚುನಾವಣೆ, VSN ಕೋಆಪರೇಟಿವ್ ಸೊಸೈಟಿ ಚುನಾವಣೆ, ಆ ಸೊಸೈಟಿ ಚುನಾವಣೆಯಲ್ಲಿ ಗೆದ್ದವರೆ ಆ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸ ಈ ದಿನ ಆಗಲಿ. ಆನೇಕಲ್ ತಾಲೂಕಿನ ಮಾಯಸಂದ್ರದ VSN ಸೊಸೈಟಿಯ ಏನು ಎಲೆಕ್ಷನ್ನು ಅಧ್ಯಕ್ಷರ ಚುನಾವಣೆ ನಡೆದಿತ್ತು, ಇವತ್ತು ಅವರು ನಮ್ಮ ಏನು ಇಲ್ಲಿ ಅಧಿಕಾರ ಸ್ವೀಕಾರ ಮಾಡೋಂಥ ಇವತ್ತು ಒಳ್ಳೆಯ ದಿನ ಅಂಥೇಳಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಹುಟ್ಟುವುದು ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಇವತ್ತು ನಾಳೆ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದಿಂದ ಅವ್ರಿಗೂ ನಾನು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರ್ತಾ, ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಒಳ್ಳೆಯ ದಿವಸ ಅಂಥೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಸೊಸೈಟಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ 12 ಸದಸ್ಯರು ಕೂಡ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆಲ್ಲರೂ ಸಹ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಏನು ಇವತ್ತು ಇವರೊಂದು 4 ಟರ್ಮಿಂದ ಈ ಸೊಸೈಟಿ ಉನ್ನತ ಮಟ್ಟಕ್ಕೆ ಏರಿಸಿ, ನಮ್ಮ ರಾಮಕೃಷ್ಣ ಇರ್ಬೋದು, ಚಿನ್ನಪ್ಪ ಇರ್ಬೋದು, ನಮ್ಮ ಮೂರ್ತಿ ಇರ್ಬೋದು, ಅನೇಕ ಸಂಘಟಕರು ಇಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ರೈತರಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಕೊಟ್ಟು, ಏನು ಅವ್ರಿಗೆ ಲೋನ್ ಇರ್ಬೋದು, ಮತ್ತು ಏನು ಅವ್ರಿಗೆ ಗೊಬ್ಬರ ಕೊಡೋದು ಇರ್ಬೋದು, ಗೋಲ್ಡ್ ಲೋನ್ ಇರ್ಬೋದು, ಮತ್ತು ಮಹಿಳಾ ಸಂಘಕ್ಕೆ ಲೋನ್ ಕೊಡೋದು ಅಂತ ಇರ್ಬೋದು, ಇನ್ನು ಹೆಚ್ಚಿನ ರೀತಿ ಇವರು ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಇಲ್ಲಿ ಈ ಭಾಗದ ರೈತರಿಗೆ ಅನುಕೂಲವನ್ನು ಮಾಡ್ತಾ ತುಂಬ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಈ 12 ಸದಸ್ಯರು ಕೂಡ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾರೂ ಭೇದ ಭಾವ ಮಾಡದೆ ನಮ್ಮ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತೇಳಿ ತಿಳ್ಕೊಂಡು ಇಲ್ಲಿ ಒಳ್ಳೆ ಕೆಲಸವನ್ನು ಮಾಡಬೇಕು. ಇನ್ನು ಒಳ್ಳೆಯ ಕೆಲಸಗಳು ಮಾಡಬೇಕಾಗಿದೆ. ಸೊಸೈಟಿಯಲ್ಲಿ ಬಿಲ್ಡಿಂಗ್ ಕಟ್ಟಿ ಸ್ವಲ್ಪ ಲೋನ್ಗಳು ಕೊಟ್ಬಿಟ್ಟು ಸಾಲದು, ಇನ್ನು ತುಂಬ ಕೆಲಸಗಳಿದೆ. ಅವರು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಏನೇನು ಮಾಡ್ಬೋದು ಅಂತೇಳಿ ಮಾರ್ಗದರ್ಶನ ತಗೊಂಡು ಆ ಕೆಲಸಗಳನ್ನು ಮಾಡಬೇಕು. ರೈತರಿಗೆ ಅನುಕೂಲವನ್ನು ಮಾಡಬೇಕು. ಅವರಿಗೆ ಇನ್ನು ಹೆಚ್ಚಿನ ಆಯಸ್ಸು ಅಂತಸ್ತು ಕೊಡಲಿ. ಇನ್ನು ಉನ್ನತ ಮಟ್ಟಕ್ಕೆ ನಮ್ಮ ಪಾರ್ಟಿಯ ಎಲ್ಲ ನಾಯಕರಿಗೆ ತಗೊಂಡೋಗಬೇಕು. ಚಿನ್ನಪ್ಪನವ್ರನ್ನ ಈಗ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಯಾರು ಮಾಡಿದಾರೋ ಅವರಿಗೆಲ್ಲ ಒಳಿತನ್ನು ಕೋರಿ ಅವರು ಇನ್ನೂ ಒಳ್ಳೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ. ಈ ಸೊಸೈಟಿಯ ಏನು ಮಾತಿದೆ ಆ ಮಾತಿನ ಪ್ರಕಾರ 5 ವರ್ಷವೂ ಕೂಡ ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಅವ್ರಿಗೆ ಆಯಿಸ್ತಾ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾನೆ. ಜೈ ಜೈ. ಮತ್ತು ಉಪಾಧ್ಯಕ್ಷರನ್ನ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ನಮಗೇನು 12ಕ್ಕೆ 12 ಸ್ಥಾನಗಳನ್ನು ನಮ್ಮ ಹಿತೈಷಿಗಳನ್ನು
ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳನ್ನು ಈ ಭಾಗದ ಸಹಕಾರಿ ಬಂಧುಗಳು ಆಯ್ಕೆ ಮಾಡಿ ಕಳಿಸ್ಕೊಟ್ಟುವಂಥ ಈ ಮೊದಲನೇ ಅವಧಿಯಲ್ಲಿ ನಾವು ಚಿನ್ನಪ್ಪನವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಮಲ್ಲೇಶ್ ರೆಡ್ಡಿ ಪ್ರಗತಿಪರ ರೈತರು ಉಡ್ನಳ್ಳಿಯ ಮಲ್ಲೇಶ್ ರೆಡ್ಡಿರವರನ್ನು ಉಪಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಇವತ್ತು ಅವರ ಅಧಿಕಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಶೇಷ ದಿನ, ಉತ್ತಮವಾದಂಥ ಒಂದು ಒಳ್ಳೆಯ ದಿನ, ಪೂಜೆಯ ಪುರಸ್ಕಾರಗಳನ್ನು ಮಾಡಿ ಇವತ್ತು ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮತ್ತೊಂದು ವಿಶೇಷ, ನಮ್ಮ ಚಿನ್ನಪ್ಪನವರ ಹುಟ್ಟುಹಬ್ಬ. ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಗಳನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತೇನು ಪಕ್ಷ ಅವರಿಗೆ ಒಂದು ಭಾರತೀಯ ಜನತಾ ಪಾರ್ಟಿಯ SC ಮೋರ್ಚಾ ಉಪಾಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡಿದೆ. ಅದಕ್ಕೂ ಕೂಡ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಸಂವಿಧಾನ ಶಿಲ್ಪಿ, ಸರ್ವಜನರ ನಾಯಕ, ಹೋರಾಟಗಾರರಾಗಿ ಈ ಸಮಾಜದ ಪರಿವರ್ತನೆಗೆ ಶ್ರಮಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಆ ಆಚರಣೆಯನ್ನು ಕೂಡ ಇವತ್ತು ನಾವು ವಿಶೇಷವಾಗಿ ನಮ್ಮ ಸಂಘದಲ್ಲಿ ಇವತ್ತು ಆಚರಣೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆ ಮಹಾನ್ ನಾಯಕನಿಗೆ ನಾವು ಗೌರವವನ್ನು ಸಲ್ಲಿಸಿದ್ದೇವೆ. ಈ ಒಂದು ಸಹಕಾರ ಸಂಘದಲ್ಲಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ನಾವು ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾವುದೇ ರೈತರ ಇಲ್ಲಿ ಸಾಲಕ್ಕಾಗಿ ಬಂದಾಗ ನಾವು ಯಾರನ್ನೂ ವಾಪಸ್ ಕಳಿಸ್ತಿಲ್ಲ. ಸುಮಾರು 1200 ಜನ ರೈತರಿಗೆ 23 ಗ್ರಾಮಗಳಿಂದ ನಾವು KCC ಬೆಳೆ ಸಾಲವನ್ನು ಕೊಟ್ಟಿದ್ದೇವೆ. ತುಂಬ ಜನ ರೈತರಿಗೆ ಇಲ್ಲಿ ಸರ್ಕಾರದ ಮನ್ನಾ ಯೋಜನೆ ಅಡಿಯಲ್ಲಿ ಅವರಿಗೆ ಅನುಕೂಲ ಸಿಕ್ಕಿದೆ. ಹಾಗೆ ಬೆಳೆ ಸಾಲ, ರಸಗೊಬ್ಬರಗಳ ವಿತರಣೆ ಕಾರ್ಯಕ್ರಮ, ಹಾಗೆ ಪ್ರಾಪರ್ಟಿ ಸಾಲ, ಆಭರಣದ ಸಾಲ, ಹೀಗೆ ಹಲವಾರು ನಾವು ಬಿಗ್ಮಿ ವಸೂಲಿ ಮಾಡುವಂಥ ಅಂಗಡಿ ಸಾಲ, ಇವೆಲ್ಲ ಒಂದಾಗಿ ಎಲ್ಲವನ್ನು ನಾವು ಕೂಡ ಇಲ್ಲಿ ಅಭಿವೃದ್ಧಿಪಡಿಸ್ತಾ ಈ ಒಂದು ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಎಲ್ಲ ನಮ್ಮ ಸಹೋದ್ಯೋಗಿಗಳು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದೇವೆ. ಆ ಒಂದು ಕಾರಣದಿಂದಲೇ ಇವತ್ತು ಈ ಭಾಗದ ರೈತ ಬಂಧುಗಳು, ಸಹಕಾರಿ ಬಂಧುಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಮತವನ್ನು ನೀಡಿ ನಮ್ಮೆಲ್ಲರನ್ನ ಆಯ್ಕೆ ಮಾಡಲು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಈಗಾಗಲೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿವಿಡೆಂಟ್ ಕ್ಯಾಂಡಿಡೇಟ್ ಆದಂಥ ನಮ್ಮ ಉಲ್ಲಳ್ಳಿ ಶ್ರೀನಿವಾಸರವರು ಕೂಡ ಬಂದು ನಮಗೆ ಶುಭ ಹಾರೈಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು OBC ಮೋರ್ಚಾ ದಿಣ್ಣೂರು ರಾಜುರವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಮಾಜಿ ಚೇರ್ಮನ್ರು ಕೃಷ್ಣಪ್ಪನವರು, ನಮ್ಮ ಮಾಯಸಂದ್ರದ ನಾರಾಯಣಪ್ಪನವರು, ಹಿರಿಯರಾದಂಥ ರಾಮಚಂದ್ರ ರೆಡ್ಡಿಯವರು, ರಾಮಕೃಷ್ಣಪ್ಪನವರು, ಪಾಪಣ್ಣವರು, ಕೆಂಪಣ್ಣವರು, ಹಾಗೆ ಎಲ್ಲ ತುಂಬ ನಮ್ಮ ರಾಧಾಕೃಷ್ಣ ಅವರು ಜಿಲ್ಲಾ ಕಾರ್ಯದರ್ಶಿಗಳು, ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ತುಂಬ ಹಿರಿಯರು, ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥವರು, ಹಾಗೆ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಈ ಸಹಕಾರ ಸಂಘದಿಂದ ಮತ್ತಷ್ಟು ಯೋಜನೆಗಳನ್ನು ರೂಪಿಸಿ ನಾವು ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ಈ ಸಂಘವನ್ನು ತೆಗೆದುಕೊಂಡು ಹೋಗಬೇಕು, ಉತ್ತಮ ಯೋಜನೆಗಳನ್ನು ರೂಪಿಸಬೇಕು, ಈ ಭಾಗದ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಯೋಜನೆಗಳನ್ನು ರೂಪಿಸಿ ಮತ್ತಷ್ಟು ಅಭಿವೃದ್ಧಿಪಡಿಸುತ್ತ ನಾವೆಲ್ಲರೂ ಕೂಡ ಶ್ರಮವಹಿಸಿ ಕೆಲಸ ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಏನಿವತ್ತು ಮಾಯಸಂದ್ರ VSSN ಬ್ಯಾಂಕಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಆಡಳಿತ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಉಲ್ಲಳ್ಳಿ ಶ್ರೀನಣ್ಣವರು ಬಂದಿದ್ದಾರೆ. ಹಾಗೆ ನಮ್ಮ ದಿಣ್ಣೂರು ರಾಜಣ್ಣವರು ಸಹ ಆಗಮಿಸಿದ್ದಾರೆ. ಮತ್ತು ಕೃಷ್ಣಪ್ಪನವರು, ರಾಮಕೃಷ್ಣಪ್ಪನವರು, ರಾಮಚಂದ್ರ ರೆಡ್ಡಿಯವರು, ಆಮೇಲೆ ಪಾಪಣ್ಣವರು, ಇನ್ನೂ ಅನೇಕ ರಾಧಾಕೃಷ್ಣವರು, ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ. ಅವರ ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ ಅಂತ ಅವ್ರನ್ನ ಬೇಡ್ಕೊಳ್ತಾ, ನಾವು ಇನ್ನೂ ಹೆಚ್ಚಿನ ಈ VSSN ಅಭಿವೃದ್ಧಿ ರೈತರಿಗೆ ಮತ್ತು ಮಹಿಳೆಯರಿಗೆ ಇನ್ನೂ ಅನೇಕ ನಾವು ಅಭಿವೃದ್ಧಿಪಡಿಸೋದಕ್ಕೆ ನಿಮ್ಮೆಲ್ಲ ಸಹಕಾರ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಕೆಲಸವನ್ನು ನಿರ್ವಹಿಸಿ ನಾವು ಏನು BJPಯಿಂದ 12 ಜನ ಗೆದ್ದಿದ್ದೇವೆ, ಎಲ್ಲರೂ ಒಟ್ಟಿಗೆ ನಾವು ಜೊತೆಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳ್ತಾ, ನಾನು ನಮಗೆ ಸಹಕಾರವನ್ನು ನೀಡಿದಂಥ ಎಲ್ಲ ರೈತರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಾನ್ ವ್ಯಕ್ತಿಗಳಿಗೂ ನಾನು ಅವರ ಪಾದಗಳಿಗೆ ಒಂದು ನಮಸ್ಕಾರ ಮಾಡ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.